ಹೋಟೆಲ್ಗಳಲ್ಲಿ ಹಣ ಕದಿತಾ ಇದ್ದಂತ ಆರೋಪಿಯ ಬಂಧನ ಆಗಿದೆ. ಬೆಂಗಳೂರಿನ ಬನಶಂಕರಿ ನಿವಾಸಿ ರವಿಕುಮಾರ್ ಅರೆಸ್ಟ್ ಆಗಿದ್ದಾನೆ. ಹೋಟೆಲ್ಗಳಲ್ಲಿ ಹಣ ಕದಿತಾ ಇದ್ದ ಆರೋಪಿಯ ಬಂಧನ ಆಗಿದೆ. ಕೆಆರ್ಪುರದ ಭಟ್ರಹಳ್ಳಿಯ ಹೋಟೆಲ್ನಲ್ಲಿ ಹಣವನ್ನ ಕದ್ದಿರ್ತಾನೆ ರವಿಕುಮಾರ್. ಹೋಟೆಲ್ ಕ್ಯಾಶಿಯರ್ ಕೌಂಟರ್ನಲ್ಲಿದ್ದಂತ 1 ಲಕ್ಷ ಹಣವನ್ನ ಎಗರಿಸಿದ್ದಂತಹ ಖದೀಮ ಈತ. ಕಳೆದ ವರ್ಷ ಫೆಬ್ರವರಿ 19ರಂದು ಹಣ ಎಗರಿಸಿದ್ದಾನೆ ರವಿಕುಮಾರ್. ಸತೀಶ್ ಶೆಟ್ಟಿ ಎಂಬುವರ ಹೋಟೆಲ್ನಲ್ಲಿ ಹಣವನ್ನ ಕದ್ದು ಅಲ್ಲಿಂದ ಪರಾರಿ ಆಗಿರ್ತಾನೆ. ದೇವನಹಳ್ಳಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ರವಿಕುಮಾರ್ ಹಳೆ ಮಾಲೀಕ ಸತೀಶ್ ಶೆಟ್ಟಿ ಕೈಗೆ ಸಿಕ್ಕಿ ಬೀಳ್ತಾನೆ ರವಿಕುಮಾರ್. ಇನ್ನು ಆರೋಪಿಯನ್ನು ಪೊಲೀಸರಿಗೆ ಒಪ್ಪಿಸಿದ್ದಾರೆ ಸತೀಶ್ ಶೆಟ್ಟಿ. ದೃಶ್ಯಗಳಲ್ಲೂ ಕೂಡ ನೀವು ಗಮನಿಸ್ತಾ ಇರಬಹುದು. ಕಳೆದ ವರ್ಷ ಫೆಬ್ರವರಿ 19ನೇ ತಾರೀಕಿನಂದು ನಡೆದಂತಹ ಘಟನೆ ಇದು. ಕ್ಯಾಶಿಯರ್ ಕೌಂಟರ್ನಲ್ಲಿ 1 ಲಕ್ಷ ಹಣವನ್ನ ಕದ್ದು ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಇದೀಗ ಆತ ಸಿಕ್ಕಿ ಬಿದ್ದಿದ್ದಾನೆ. ಬೆಂಗಳೂರಿನ ಬನಶಂಕರಿ ನಿವಾಸಿ ರವಿಕುಮಾರ್ನನ್ನ ಅರೆಸ್ಟ್ ಮಾಡಲಾಗಿದೆ. ಕೆಆರ್ಪುರದ ಭಟ್ಟಹಳ್ಳಿಯ ಹೋಟೆಲ್ನಲ್ಲಿ ಹಣವನ್ನ ಕದ್ದಿರ್ತಾನೆ. ಹೋಟೆಲ್ ಕ್ಯಾಶಿಯರ್ ಕೌಂಟರ್ನಲ್ಲಿದ್ದಂತ 1 ಲಕ್ಷ ಹಣವನ್ನ ಅಲ್ಲಿಂದ ಎಗರಿಸಿರ್ತಾನೆ ರವಿಕುಮಾರ್. ಕಳೆದ ವರ್ಷ ಫೆಬ್ರವರಿ 19ರಂದು ನಡೆದಂತಹ ಘಟನೆಗೆ ಇದೀಗ ಅಂತ್ಯ ಸಿಕ್ಕಿದೆ. ರವಿಕುಮಾರ್ನನ್ನ ಇದೀಗ ಪೊಲೀಸರು ಹೆಡೆಮುರಿ ಕಟ್ಟಿರ್ತಾರೆ. ದೇವನಹಳ್ಳಿ ಹೋಟೆಲ್ನಲ್ಲಿ ರವಿಕುಮಾರ್ ಅಲ್ಲಿಂದ ತೆರಳಿದ ನಂತರದಲ್ಲಿ ಅಲ್ಲಿ ಕೆಲಸ ಮಾಡ್ತಿರ್ತಾನೆ. ದೇವನಹಳ್ಳಿ ಹೋಟೆಲ್ನಲ್ಲಿ ಹಳೆ ಮಾಲೀಕ ಸತೀಶ್ ಶೆಟ್ಟಿ ಕೈಗೆ ಆತ ಸಿಕ್ಕಿ ಬಿದ್ದಿದ್ದಾನೆ. ಆರೋಪಿಯನ್ನು ಇದೀಗ ಸತೀಶ್ ಶೆಟ್ಟಿ ರವಿಕುಮಾರ್ನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಬರೋಬ್ಬರಿ 1 ವರ್ಷದ ಘಟನೆಗೆ ಇದೀಗ ತಾರ್ಕಿಕ ಅಂತ್ಯ ಸಿಕ್ಕಿದೆ. ಸತೀಶ್ ಶೆಟ್ಟಿ ಎಂಬುವರ ಹೋಟೆಲ್ನಲ್ಲಿ ಕೆಆರ್ಪುರದ ಭಟ್ರು ಹೋಟೆಲ್ನಲ್ಲಿ ರವಿಶಂಕರ್ ಕೆಲಸ ಮಾಡುತ್ತಿರ್ತಾನೆ. ಕೆಲಸ ಮಾಡುವಂತಹ ಸಂದರ್ಭದಲ್ಲಿ ಕ್ಯಾಶಿಯರ್ ಕೌಂಟರ್ನಿಂದ 1 ಲಕ್ಷ ಹಣವನ್ನ ಎಗರಿಸಿ ಅಲ್ಲಿಂದ ಕಾಲ್ಕಿತ್ತಿರ್ತಾನೆ. ಬರೋಬ್ಬರಿ 1 ವರ್ಷದ ಬಳಿಕ ಇದೀಗ ದೇವನಹಳ್ಳಿಯ ಹೋಟೆಲ್ ಒಂದರಲ್ಲಿ ಆತ ಕೆಲಸ ಮಾಡ್ತಿರ್ತಾನೆ. ಸತೀಶ್ ಶೆಟ್ಟಿ ಅವರ ಕೈಗೆ ಆತ ಸಿಕ್ಕಿ ಬಿದ್ದಿದ್ದು ಆತನನ್ನ ಪೊಲೀಸರಿಗೆ ಒಪ್ಪಿಸಿದ್ದಾರೆ.